ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಇವತ್ತಿನ ಈವರೆಗಿನ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎಂದಿನಂತೆ 5:30ಗೆ ಎದ್ಬಿಟ್ಟು ಕ್ಲಾಸಸ್ ಮಾಡಿದೆ. ನನಗೆ ಇವತ್ತು 2 ಆನ್ಲೈನ್ ಕ್ಲಾಸಸ್ ಇತ್ತು. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಒಂದು ಕ್ಲಾಸ್ ಮುಗಿಸಿ ಸ್ವಲ್ಪ ಬ್ರೇಕ್ ತೊಗೊಂಡು ಹಾಲು ಕಾಯಿಸಿ ಕಾಫಿ ಕುಡಿದೆ. ನಾನು ಈ ಥರ ಕೆನೆ ಸಪ್ರೇಟ್ ಮಾಡ್ತೀನಿ, ಯಾಕಂದರೆ ನಾನು ಮನೇಲೇ ತುಪ್ಪ ಮಾಡೋದು. ಸೊ ಹಾಲು ಕಾಯಿಸ್ಬಿಟ್ಟು ಕಾಫಿ ಕುಡಿದೆ. ನನಗೆ ಫಸ್ಟ್ ಕಾಫಿ ಕುಡಿಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ, ಇಲ್ಲಾಂದರೆ ನನ್ನ ದಿನ ಶುರುವೇ ಆಗಲ್ಲ. ಸೊ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ನನ್ನ ಮಗಳಿಗೂ ಕೊಟ್ಟು ನಾನು ಕುಡಿದು ನಂದು ಇನ್ನೊಂದು ಕ್ಲಾಸ್ ಇತ್ತು, ಅದನ್ನು ಕಂಟಿನ್ಯೂ ಮಾಡಿದೆ. ಸೊ ಇದು ಏನು ಕ್ಲಾಸ್ ಅಂದರೆ, ನಾನು ಕನ್ನಡ ಹೇಳ್ಕೊಡ್ತೀನಿ ಕೆಲವು ಮಕ್ಕಳಿಗೆ. ಸೊ ಕೆಲವರು ಇಂಡ್ಯಾದಲ್ಲಿದ್ದಾರೆ, ಇನ್ನು ಕೆಲವರು ಔಟ್ಸೈಡ್ ಇಂಡ್ಯಾನೂ ಇದ್ದಾರೆ. ಯಾಕೆಂದರೆ ಹೊರಗಡೆ ಹೋಗಿರೋವಂಥ ಕನ್ನಡಿಗರು ನಮ್ಮ ಮಕ್ಳಿಗೆ ಕನ್ನಡ ಗೊತ್ತಿರಲಿ ಅನ್ನೋದು ಅವರ ಆಶಯ ಆಗಿರುತ್ತೆ. ಸೊ ಆ ಥರ ಕೆಲವು ಮಕ್ಕಳಿಗೆ ನಾನು ಕನ್ನಡ ಹೇಳ್ಕೊಡ್ತೀನಿ. ಸೊ ಕನ್ನಡ ಹೇಳ್ಕೊಡೋದಂದರೆ ನನಗೆ ತುಂಬಾ ಇಷ್ಟ. ಸೊ ತುಂಬ ಐ ಡೂ ಇಟ್ಸ್ ಮೈ ಪ್ಯಾಷನ್ ಅಂತಲೇ ಹೇಳಬಹುದು. ಸೊ ಒಂದು ಅರ್ಧ ಗಂಟೆ ತೊಗೊಳ್ತೀನಿ, ಜಾಸ್ತಿ ಅಲ್ಲ. ವಾರಕ್ಕೆ ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ವಾರಕ್ಕೆ 2 ಕ್ಲಾಸು, ಕೆಲವ್ರಿಗೆ ವಾರಕ್ಕೆ 3 ಕ್ಲಾಸು. ಸೊ ಈ ಥರ ಬೇಸ್ಡ್ ಆನ್ ದೇರ್ ಸ್ಕೆಡ್ಯೂಲ್ ನಾನು ಸ್ಕೆಡ್ಯೂಲ್ ಮಾಡ್ತೀನಿ ಕ್ಲಾಸಸ್ನ. ಐ ರಿಯಲಿ ಎಂಜಾಯ್. ಹೇಳ್ಕೊಡೋದು ಕಮ್ಮಿ ವಿದ್ಯಾರ್ಥಿಗಳಿಗಾದ್ರೂ ಈ ಥರ 2 ಕ್ಲಾಸಸ್ ಆಯಿತು ಬೆಳಗ್ಗೆ. ಸೊ ನಾನು ಹೇಳ್ದಂಗೆ ಐ ರಿಯಲಿ ಎಂಜಾಯ್ ಟೀಚಿಂಗ್ ಕನ್ನಡ. ದಟ್ಸ್ ಮೈ ಪ್ಯಾಷನ್. ಸೊ ದಿನ ಈ ಥರ ಕ್ಲಾಸಸ್ ಇರುತ್ತೆ ನನಗೆ. ಕೆಲವು ಬೆಳಗ್ಗೆ, ಕೆಲವು ಮಧ್ಯಾಹ್ನ ಇರುತ್ತೆ. ಅದಾದಮೇಲೆ ಇನ್ನೊಂದು ರೌಂಡ್ ಕಾಫಿ ಕುಡಿದೆ. ಸೊ ಮುಂದೆ ಕೆಲಸ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ನಾನು ಬಾಲ್ಕನಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿದೆ. ಸೊ ನಮ್ಮ ಬಾಲ್ಕನಿನೂ ಅಷ್ಟೇ ಚಿಕ್ಕ ಜಾಗ ಆದರೂ ಸ್ವಲ್ಪ ಪಾಟೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅದು ಇವಾಗ ಮಳೆ ಬಂದಿರೋದ್ರಿಂದ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಟ್ ರಿಯಲಿ ಗಿವ್ಸ್ ಯು ಅ ಲಾಟ್ ಆಫ್ ಪೀಸ್. ಆ ಗ್ರೀನ್ರಿ ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ಕಣ್ಣಿಗೂ ತಂಪಂತ ಹೇಳ್ತಾರೆ ಅರ್ಲಿ ಮಾರ್ನಿಂಗ್ ಈ ಥರ ಗ್ರೀನ್ರಿ ನೋಡೋದು. ಸೊ ಅದಾದಮೇಲೆ ತಿಂಡಿ ಮಾಡ್ದೆ. ಇವತ್ತು ತಿಂಡಿಗೆ ಮೂಲಂಗಿ ಪರೋಟ ಮಾಡಿದ್ದೆ. ಸೊ ಮೂಲಂಗಿ ಪರೋಟ ತುಂಬಾ ಹೆಲ್ದಿ, ಆಮೇಲೆ ಮಾಡೋದು ಕೂಡ ತುಂಬ ಈಸಿ. ಆಲ್ರೆಡಿ ಚಪಾತಿ ಹಿಟ್ಟಿತ್ತು. ಸೊ ದಿಸ್ ವಾಸ್ ಮೈ ಲುಕ್ ಫಾರ್ ಡೇಸ್. ತಿಂಡಿ ಆದಮೇಲೆ ಮಕ್ಕಳನ್ನೆಲ್ಲ ಕಳಿಸಿ ನಾನು ಕೂಡ ಸ್ಕೂಲಿಗೆ ಹೊರಟೆ. ಅದಾದಮೇಲೆ ಮಧ್ಯಾಹ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಓನ್ಲಿ ಮರ್ಡರ್ಸ್ ಇನ್ ದ ಬಿಲ್ಡಿಂಗ್ ನೋಡಿದೆ.